ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮಗೂ ನಿಮ್ಮ ಫ್ಯಾಮಿಲಿಗೂ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇನ್ನಿದು ನಮ್ಮನೆಯ ದೀಪಾವಳಿ ಹಬ್ಬದ ವಿಶೇಷ. ನಮಗೆ ದೀಪಾವಳಿ ಹಬ್ಬ ತುಂಬ ವಿಶೇಷ. ಯಾಕಂದರೆ ನಮ್ಮ ಮನೇಲಿ ನೋಮಿರೋದ್ರಿಂದ ಹಬ್ಬ ಚೆನ್ನಾಗೇ ಮಾಡಬೇಕು, ಗ್ರ್ಯಾಂಡಾಗೇ ಮಾಡ್ತೀವಿ. ಆದರೂ ಸ್ವಲ್ಪ ಕಮ್ಮಿನೇ, ನಾವು ಅಷ್ಟು ಗ್ರ್ಯಾಂಡ್ ಇಲ್ಲ. ಇನ್ನು ಮುಂಚೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಿದ್ದು. ಆವಾಗ ನಮ್ಮ ಮನೇಲಿ ದೇವ್ರನ್ನೆಲ್ಲ ಕೂರಿಸ್ತಾ ಇದ್ವಿ. ಲಕ್ಷ್ಮೀನ ಇಟ್ಬಿಟ್ಟು ನಾವು ಪೂಜೆ ಮಾಡ್ತಾ ಇದ್ವಿ. ಆವಾಗ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ. ಆದರೆ ಒಂದು 4-5 ವರ್ಷದಿಂದ ನಾವು ಲಕ್ಷ್ಮಿನ ಇಡ್ತಾ ಇಲ್ಲ ಮನೆಯಲ್ಲಿ. ಯಾಕಂದರೆ ಗೊತ್ತಿಲ್ಲ, ಅದು ನಮ್ಮ ಅಪ್ಪ ಅವರ ಮನೆಯಲ್ಲಿ ಅವ್ರು ಕೂಡ ಲಕ್ಷ್ಮಿ ಇಡಲ್ಲ. ಅವ್ರು ಕೂಡ ಆಚೆ ಹೋಗಿ ನೋಮ್ಕೊಂಬರ್ತಾರೆ. ಅಂದರೆ ಬಾಳೆ ಮರದ ಹತ್ರ ಹೋಗಿ ನೋಮ್ಕೊಂಬರ್ತಾರೆ, ಇಲ್ಲ ಅಂದರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೋಮ್ಕೊಂಬರ್ತಾರೆ. ಇಲ್ಲಿ ನಮ್ಮಮ್ಮ ಲಕ್ಷ್ಮಿ ಇಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ರು. ಅದೇನೋ ಗೊತ್ತಿಲ್ಲ, ನಮ್ಮ ಮನೇಲಿ ಲಕ್ಷ್ಮಿ ಇಟ್ಟು ಪೂಜೆ ಮಾಡಿದ್ರೆ, ಅಂದರೆ ಕಳಶ ಇಟ್ಟು ಪೂಜೆ ಮಾಡಿದ್ರೆ ಅದೇನೋ ಒಂಥರ ನಮಗೆ ಸರಿ ಹೋಗಲ್ಲ. ನಾನು ವರಮಹಾಲಕ್ಷ್ಮಿಲಿ ಕೂಡ ಹೇಳಿದ್ದೀನಿ ನಿಮಗೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೂಡ ನಾನು ಕಳಶ ಇಟ್ಟು ಪೂಜೆ ಮಾಡಲ್ಲ, ಬರೀ ಲಕ್ಷ್ಮಿ ವಿಗ್ರಹ ಇಟ್ಬಿಟ್ಟು ಮಾಡಿದ್ದೆ ಅಷ್ಟೇನೆ. ನಮ್ಗೆ ಬರಲ್ಲ, ಅದೇನೋ ಗೊತ್ತಿಲ್ಲ. ನಾವು ಮನೆಯಲ್ಲಿ ಲಕ್ಷ್ಮಿನಿಟ್ಟು ಪೂಜೆ ಮಾಡಲ್ಲ. ತುಂಬ ವರ್ಷ ಮಾಡಿದ್ದೀವಿ. ಅವಾಗೆಲ್ಲನೂ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇತ್ತು. ಅದಾದಮೇಲೆ ನಾವು ಅದನ್ನು ತಿಳ್ಕೊಂಡ್ಮೇಲೆ ಅದನ್ನು ಬಿಟ್ಬಿಟ್ಟು ನಾವಿವಾಗ ದೇವಸ್ಥಾನಕ್ಕೆ ಹೋಗಿ ನೋಮ್ಕೊಂಬರೋದ್ರಿಂದ ಅವಾಗಿಂದ ಚೆನ್ನಾಗಿದೆ. ಅಂದರೆ ಚೆನ್ನಾಗಿದೆ ಎಲ್ಲನೂ, ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಮಗೆ. ಅದಕ್ಕಂತ ಅಂದ್ಬಿಟ್ಟು ನಾವಿವಾಗ ದೇವಸ್ಥಾನಕ್ಕೆ ಹೋಗ್ಬಿಡೋದು. ಇನ್ನು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಬೇಕಾಗಿತ್ತಲ್ಲ. ನಾನಿನ್ನೂ ಯಾವ ಕೆಲಸಗಳನ್ನೂ ಕೂಡ ಮಾಡಿರಲಿಲ್ಲ, ಎಲ್ಲ ಹಾಗೆ ಇತ್ತು. ಭಾನುವಾರ ಬೇರೆ ನಾನ್ ವೆಜ್ ಮಾಡಿದ್ದೆ ಅಲ್ಲ, ಇನ್ನು ಮನೆ ಕೂಡ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಹಂಗಾಗಿನೇ ನಾನ್ ವೆಜ್ ಮಾಡಿ ತಿಂದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತಲೇ ನಾನು ಏನೂ ಕ್ಲೀನ್ ಮಾಡಿರಲಿಲ್ಲ. ಅದಕ್ಕಂತಲೇ ಸೋಮವಾರ ಬೆಳಗ್ಗೆಯಿಂದನೇ ನಾನು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಇನ್ನು ಇವತ್ತೇ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಂಗಳವಾರದ ದಿನ ಬೆಳಗ್ಗೆ ಎಲ್ಲನೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೋಮವಾರನೇ ಎಲ್ಲ ಕ್ಲೀನಿಂಗು ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ಧೂಳೆಲ್ಲನೂ ಗುಡಿಸ್ಕೊಂಡಿದ್ದೀನಿ. ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಲಾಸ್ಟ್ ಟೈಮೆಲ್ಲ ತೋರಿಸಿದ್ದೆ ನಾನು ದಸರಾ ಹಬ್ಬದಲ್ಲಿ ಮನೆ ಕ್ಲೀನ್ ಮಾಡಿದ್ದನ್ನು. ಹಾಗಾಗಿ ಇವತ್ತು ಅದನ್ನೆಲ್ಲ ನಾನು ವೀಡಿಯೋ ಶೂಟ್ ಮಾಡಲಿಲ್ಲ. ಇನ್ನು ಬಟ್ಟೆಗಳೆಲ್ಲ ಒಗೆಯೋದಿತ್ತು. ಫಸ್ಟು ರಗ್ಗನ್ನ ಮಿಷಿನ್ಗೆ ಹಾಕ್ಬಿಟ್ಟೆ. ಅದು ಒಂದು ಕಡೆ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಫಸ್ಟು ರಗ್ಗನ್ನ ಹಾಕ್ಬಿಟ್ರೆ ಬಿಸಿಲು ಇದ್ದಾವಾಗಲೇ ಒಣಗಿಸ್ಕೊಬೇಕಲ್ಲ, ಮಳೆ ಬಂದುಬಿಡುತ್ತೆ ಆವಾಗವಾಗ ಈ ನಡುವೆ. ಹಾಗಾಗಿ ರಗ್ಗನ್ನ ಫಸ್ಟು ಮಿಷಿನ್ಗೆ ಹಾಕ್ಬಿಟ್ಟು ಆಮೇಲೆ ನಾನು ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡಿಕೊಂಡೆ. ಇನ್ನು ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಬಟ್ಟೆಗಳೆಲ್ಲ ಒಗೆಯೋದಿತ್ತು. ಇವತ್ತು ಫುಲ್ ಕ್ಲೀನಿಂಗ್ ಮಾಡೋದಿತ್ತು. ಎಷ್ಟು ಕ್ಲೀನ್ ಮಾಡಿದ್ರು ಕೆಲಸಗಳು ಮುಗಿಯೋದೇ ಇಲ್ಲ. ಇವತ್ತಂತೂ ನನಗೆ ಬೆಳಗಿಂದ ಸಂಜೆ ಅಷ್ಟರಲ್ಲಿ ನನಗೆ ಸಾಕಾಗೋಗ್ಬಿಡ್ತು, ಅಷ್ಟು ಕೆಲಸ ಇತ್ತು. ಹಂಗಾಗಿ ಒಂದೊಂದೇ ಕ್ಲೀನ್ ಮಾಡಿಕೊಂಡೆ. ಇನ್ನು ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮಮ್ಮ ಅನ್ನ ಮಜ್ಜಿಗೆ ಮಾಡಿದರು. ಯಾಕಂದರೆ ಭಾನುವಾರ ಚಿಕನ್ ತಿಂದಿದ್ದು ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ಟಿತ್ತು. ನಮ್ಮ ಮನೆಯವ್ರಿಗಂತೂ ಕಣ್ಣೆಲ್ಲ ಕೆಂಪಗೆ ಆಗಿಬಿಟ್ಟಿತ್ತು, ಅಷ್ಟು ಹೀಟ್ ಆಗಿಬಿಟ್ಟಿತ್ತು. ನಮ್ಗೆ ಅದಕ್ಕೆ ಚಿಕನ್ ಜಾಸ್ತಿ ಆಗಲ್ಲ, ನಾವು ತಿನ್ನಲ್ಲ. ಅದನ್ನು ತಿಂದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅನ್ನ ಮಜ್ಜಿಗೆ ತಿಂದುಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ಅನ್ನ ಮಜ್ಜಿಗೆನೇ ಮಾಡಿದ್ದು. ಇನ್ನು ನಮ್ಮಮ್ಮ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ರು. ಭಾನುವಾರ ಅವರು ನಾನ್ ವೆಜ್ ತಿಂದಿಲ್ಲ. ಅವರು ನೋಮ್ ಮಾಡೋದ್ರಿಂದ ಕಜ್ಜಾಯ ಎಲ್ಲ ಮಾಡಬೇಕು ಅಲ್ವಾ. ನಮಗೆ 3 ದಿನ ಮುಂಚೆನೇ ಸ್ಟಾರ್ಟ್ ಆಗುತ್ತೆ ಅಕ್ಕಿ ನೆನೆಸೋದು ಅದೆಲ್ಲನೂ ಕೆಲಸ. ಹಾಗಾಗಿ ಅವರು ನಾನ್ ವೆಜ್ ತಿನ್ನಲಿಲ್ಲ. ಅವರು ಬೇರೆ ಮಾಮೂಲಿಯಾಗಿ ವೆಜ್ ಮಾಡ್ಕೊಂಡು ತಿಂದರು. ನಾವಿಬ್ಬರೇ ನಾನ್ ವೆಜ್ ತಿಂದಿದ್ದು. ತಿಂದುಬಿಟ್ಟು ನಾನು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಕೆಳಗಡೆ ಮನೆಗೂ ಹೋಗಿರಲಿಲ್ಲ. ಅವರೆಲ್ಲ ಆಲ್ರೆಡಿ ಕ್ಲೀನ್ ಮಾಡ್ಕೊಂಬಿಟ್ಟಿದ್ರು ನಮ್ಮಮ್ಮ ಮನೇನ. ಹಾಗಾಗಿ ಇನ್ನು ನಾನು ಸೋಮವಾರ ಬೆಳಗ್ಗೆಯಿಂದ ಮನೇನ ಕ್ಲೀನ್ ಮಾಡ್ಕೊಂಡಿದ್ದು. ಇನ್ನು ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡಿಕೊಂಡೆ. ಬೆಡ್ ಸ್ಪ್ರೆಡೆಲ್ಲ ಚೇಂಜ್ ಮಾಡ್ಕೊಂಡಾದಮೇಲೆ ಇನ್ನು ಏನು ಕಸ ಎಲ್ಲ ಗುಡಿಸ್ಕೊಳ್ಳೋದು, ಮನೆ ಒರೆಸೋದು ಎಲ್ಲನೂ ಇತ್ತಲ್ಲ. ಇವತ್ತು ತುಂಬ ಕೆಲಸ ಎಲ್ಲನೂ ಮಾಡಿದ್ದೀನಿ ಒಂದು ಕಡೆಯಿಂದನೂ. ನೋಡಿ ಹೆಂಗೆ ಎಷ್ಟು ಕೆಲಸ ಇರುತ್ತೆ. ಕೆಲವ್ರು ಹೇಳ್ತಾರೆ, ಏನು ಮನೇಲಿ ಒಬ್ಬಳೇ ಇರ್ತೀಯಲ್ಲ, ಏನಿರುತ್ತೆ ಕೆಲಸ ನಿನಗೆ ಅಂತ ಅಂದ್ಬಿಟ್ಟು. ಒಬ್ರಿದ್ರೆ ಆದ್ರೇನು 10 ಜನ ಇದ್ದರೆ ಆದ್ರೇನು ಮನೇಲಿರೋ ಕೆಲಸ ಇದ್ದೇ ಇರುತ್ತೆ. ಅದರಲ್ಲೂ ಹೆಂಗಸರಿಗೆ ಕೆಲಸಗಳು ಹಬ್ಬದ ಟೈಮ್ ಬಂತು ಅಂತಂದರೆ ಫ್ರೀನೇ ಇರಲ್ಲ, ಅಷ್ಟು ಕೆಲಸ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಇನ್ನೊಂದು ಎಲ್ಲೋ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಗಲೀಜು ಅಂತ ಕಾಣಿಸ್ತಾನೆ ಇರುತ್ತೆ. ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ. ಏನು ಮನೇಲಿದ್ದೀವಿ ಅಂದ ಮಾತ್ರಕ್ಕೆ ನಾವೇನು ಆರಾಮಾಗಿ ಫ್ರೀಯಾಗಿ ಮಲ್ಕೊಂಡು ಕುತ್ಕೊಂಡು ಇರಲ್ಲ. ಮನೇಲಿದ್ದವ್ರಿಗೆ ಕೆಲಸ ಜಾಸ್ತಿ. ಆಚೆ ಹೋಗಿ ಬರೋರಿಗೆ ಒಂದೇ ಕೆಲಸ, ಮನೇಲಿರೋರಿಗೆ 1000 ಕೆಲಸಗಳಿರುತ್ತೆ. ಎಲ್ಲನೂ ನಿಭಾಯಿಸ್ಕೊಬೇಕಾಗತ್ತೆ, ಎಲ್ಲನೂ ಮಾಡಬೇಕಾಗತ್ತೆ. ಅಷ್ಟು ಕೆಲಸಗಳಿರುತ್ತೆ ಮನೇಲಿರೋರಿಗೆ. ಮನೇಲಿರೋರನ್ನ ಯಾವತ್ತೂ ಯಾರು ಚೀಪಾಗಿ ಕೇವಲವಾಗಿ ನೋಡೋಕ್ಕೆ ಹೋಗಬೇಡಿ. ಮನೇಲಿದ್ದಾರೆ ಏನು ಮಾಡ್ತಾರೆ ಬಿಡು ಅಂತ ಅಂದ್ಬಿಟ್ಟು. ಮನೇಲಿರೋರೇ ಜಾಸ್ತಿ ಕೆಲಸ ಮಾಡೋದು, ಜಾಸ್ತಿ ಸ್ಟ್ರಾಂಗ್ ಆಗಿರೋದು. ಅರ್ಥ ಮಾಡ್ಕೊಂಡು ಮಾತಾಡಬೇಕು.
ಹಂಗೆ ಹಂಗೆ ಹೇಳೋರಿಗೆ ಹೇಳಿದೆ ಅಷ್ಟೇನೆ. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಕೊಂಡು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಇನ್ನು ಇವತ್ತೇ ಮನೆ ಮೇಲಿಂದ ನೀರು ಹಾಕಿ ತೊಳೆದ್ಬಿಡೋಣ ಅಂತ ನಾನು ನಮ್ಮಮ್ಮ ಇಬ್ಬರು ಸೇರ್ಕೊಂಡು ತೊಳಿತಾ ಇದ್ದೀವಿ. ನಮ್ಮಮ್ಮ ನೀರು ಹಾಕಿ ತೊಳಿತಾ ಇದ್ದಾರೆ, ನಾನು ನೀರು ಹಿಡಿದು ಕೊಡ್ತಾ ಇದ್ದೀನಿ. ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ ಅಂತ. ಇನ್ನು ಇವತ್ತೇ ತೊಳೆದ್ಬಿಟ್ರೆ ನಾಳೆ ಬೆಳಗ್ಗೆ ಹಬ್ಬದ ದಿನ ಇವೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ನಮಗೆ ಟೈಮೇ ಇರಲ್ಲ. ಯಾಕಂದರೆ ಬೆಳಗ್ಗೆ ಬೇಗನೆ ಹೋಗ್ಬೇಕಾಗತ್ತೆ ದೇವಸ್ಥಾನಕ್ಕೆ ನಾವು, ಇಲ್ಲಾಂದರೆ ಜನ ಜಾಸ್ತಿ ಆಗಿಬಿಡ್ತಾರೆ. ಬೇಗ ಹೋದರೆ ಬೇಗ ಬರ್ಬೋದು ಮುಗಿಸ್ಕೊಂಡು, ಇಲ್ಲ ಅಂದರೆ ಕ್ಯೂ ನಿಂತ್ಕೊಬೇಕಾಗತ್ತೆ. ನೋಮದು ಅಂದರೆ ದೇವ್ರ ಮುಂದೆ ನೋಮ್ ಕೊಡ್ತಾರೆ ಅಲ್ಲ, ಅದು ಮಾಡಿಸ್ಕೊಳ್ಳೋದಕ್ಕೆ ನಾವು ತುಂಬ ಹೊತ್ತು ನಿಂತ್ಕೊಬೇಕಾಗತ್ತೆ. ಅದಕ್ಕೇ ಬೇಗ ಬೇಗ ಮುಗಿಸ್ಕೊಬೇಕು ಅಂತ ಅಂದ್ಬಿಟ್ಟೆ ಹಿಂದಿನ ದಿನವೇ ಎಲ್ಲ ಕೆಲಸಗಳನ್ನೂ ಮಾಡ್ಕೊಂಬಿಡೋದು ನಾವು. ಅದಕ್ಕೇನೆ ಇವತ್ತೇ ಎಲ್ಲ ಮೇಲಿಂದ ನೀರು ಹಾಕಿ ಎಲ್ಲ ತೊಳೆದು ಮಾಪಲ್ಲೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕಿದ್ದೀನಿ. ಹೆಂಗಿದೆ ರಂಗೋಲಿ ಅಂತ ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಳಿ ಹೆಂಗಿತ್ತು ರಂಗೋಲಿ ಅಂತ, ಓಕೆನಾ? ಇನ್ನು ರಂಗೋಲಿ ಈ ಥರ ಇದೆ. ನನಗೆ ತುಳಸಿ ಗಿಡದ ಹತ್ರ ಹಾಕಿದ್ದು ತುಂಬ ಇಷ್ಟ ಆಯಿತು. ಪುಟ್ಟದಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಬಾಗ್ಲ ಹತ್ರ ಆಗಿರೋ ರಂಗೋಲಿಗೆ ಸ್ವಲ್ಪ ಮ್ಯಾಚ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಹಾಕಿದ್ದೀನಿ. ಇನ್ನು ಎಲ್ಲನೂ ಆಚೆ ಕಡೆ ಕೆಲಸ ಮುಗೀತು, ರಂಗೋಲಿ ಬಿಟ್ಟಿದ್ದು ಎಲ್ಲ ರೆಡಿ ಮಾಡಿದ್ದು ಆಯಿತು. ಇನ್ನೂ ತುಂಬ ಕೆಲಸಗಳಿದ್ದಾವೆ. ಇನ್ನು ಮನೇಲಿ ಬೇಜಾನ್ ಕೆಲಸ ಮಾಡೋದಿತ್ತು. ಸದ್ಯಕ್ಕೆ ಇಷ್ಟೇ ಮುಗ್ದಿದ್ದು ಬೆಳಗಿನ ಕೆಲಸ. ಇನ್ನು ಬಟ್ಟೆಗಳಂದರೆ ರಗ್ಗಾಗಿತ್ತು, ರಗ್ಗನ್ನ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬಂದು ಇನ್ನು ಬಟ್ಟೆಗಳನ್ನ ಮಿಷಿನ್ಗೆ ಹಾಕೋದಿತ್ತು, ಅವನ್ನು ಕೂಡ ಎಲ್ಲನೂ ಹಾಕ್ಬಿಟ್ಟೆ. ಇನ್ನು ಹಬ್ಬ ಅಂದಮೇಲೆ ಎಲ್ಲ ಕ್ಲೀನ್ ಮಾಡಲೇಬೇಕು. ಅರ್ಧಂಬರ್ಧ ಇಟ್ಕೊಂಡು ಮಾಡೋದು ನನಗೆ ಮನಸ್ಸಾಗಲ್ಲ, ಹಾಗಾಗಿ ಕ್ಲೀನ್ ಮಾಡಲೇಬೇಕು. ಇನ್ನು ನಾಳೆ ಹಬ್ಬ ಅಂದರೆ ನಾಳೆ ಕೂಡ ಇನ್ನೂ ಬಟ್ಟೆಗಳು ಬೀಳುತ್ತೆ. ಅದಾದಮೇಲೆ ಮಾರನೇ ದಿನ ಹಬ್ಬ ಮುಗ್ದಿದ್ದು ಮಾರನೇ ದಿನವೇ ನಾನು ಬಟ್ಟೆಗಳನ್ನ ಒಗಿಬಾರ್ದು ಅಂತಾರೆ. ಹಾಗಾಗಿ ನಾನು ಒಗೆಯೋಕ್ಕೆ ಹೋಗಲ್ಲ ಹಬ್ಬ ಮುಗ್ದಿದ್ದು ಮಾರನೇ ದಿನವೇ. ಅದಕ್ಕೆ ಹಿಂದಿನ ದಿನವೇ ಎಲ್ಲನೂ ಹೊಕ್ಕೊಂಬಿಡೋದು. ಎಲ್ಲನೂ ಒಗೆದು ಕ್ಲೀನ್ ಅಂದರೆ ಒಗೆಯೋಕ್ಕೆ ಹಾಕ್ಬಿಟ್ಟು ಇನ್ನು ಮನೆ ಎಲ್ಲ ಒರೆಸೋದಿತ್ತಲ್ಲ ಎಲ್ಲನೂ ಒರೆಸ್ಕೊಂಬಿಟ್ಟೆ. ಎಲ್ಲ ಕೆಲಸ ಆದಷ್ಟು ಇವಾಗಲೇ ಮುಗಿಸ್ಕೊಂಬಿಟ್ರೆ ಇನ್ನೂ ದೇವ್ರ ಗುಡಿ ಕ್ಲೀನ್ ಮಾಡಬೇಕು. ದೇವ್ರ ಗುಡಿನ ಕ್ಲೀನ್ ಮಾಡಿ 1 ವಾರ ಮೇಲೆ ಆಗೋಯ್ತು. ತುಂಬಾ ಗಲೀಜಾಗಿದೆ, ಎಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೇನೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ. ಮನೆಯೆಲ್ಲ ಒರೆಸಿ ಆದಮೇಲೆ ಇನ್ನು ನಾನು ಕೂಡ ನೀರಿಟ್ಕೊಂಡು ಸ್ನಾನನೂ ಮುಗಿಸ್ಕೊಂಡೆ. ಇನ್ನು ಸ್ನಾನ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆದೆ. ಇನ್ನು ಸ್ವಲ್ಪ ಆಚೆ ಹೋಗೋದಿತ್ತು. ಅಂದರೆ ದೇವ್ರಿಗೆ ನೋಮ್ಗೆ ಏನೇನು ಬೇಕಲ್ಲ ಐಟಮ್ಸ್ಗಳು ಅದನ್ನೆಲ್ಲ ತೊಗೊಂಬರ್ಬೇಕಿತ್ತು. ನೋಮ್ ದಾರ ಮತ್ತು ಅಡಿಕೆಕಾಯಿ, ಅದು ಇನ್ನೂ ಏನೇನೋ ಬರುತ್ತೆ ಐಟಮ್ಸ್ಗಳು, ಅದನ್ನೆಲ್ಲನೂ ತೊಗೊಬೇಕಿತ್ತು. ಅದಕ್ಕೆ ಹೋಗಿದ್ವಿ. ಫಸ್ಟು ಅದನ್ನೆಲ್ಲ ತಂದ್ಕೊಂಬಿಡೋಣ ಅಂತಂದ್ಬಿಟ್ಟು. ಗೊತ್ತಿಲ್ಲ ಮಳೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಏನು ಮಳೆ ಬರಲ್ಲ ಬಿಡು ಅಂತ ಅಂದ್ಕೊಂಡಿದ್ದು. ಆದ್ರೂ ಆಗೋ ಕೆಲಸಗಳು ಬೇಗ ಬೇಗ ಆಗಿಬಿಡಲಿ ಅಂದ್ಬಿಟ್ಟು ಫಸ್ಟು ಅಂಗಡಿಗೆ ಬಂದಿದ್ದು. ಅಂಗಡಿಗೆ ಬಂದು ಬೇಕಾಗಿರೋದನ್ನೆಲ್ಲ ತಗೊಂಡು ಬಂದಿದ್ದು ಆಯಿತು. ಬಂದಾದಮೇಲೆ ಇನ್ನೂ ನನ್ನ ಬ್ಲೌಸ್ ಕೂಡ ಹೊಲ್ದು ಕೊಟ್ಟಿದ್ರಲ್ಲ ನಮ್ಮಮ್ಮ, ಅದನ್ನು ನಾನು ಇನ್ನೂ ರೆಡಿನೇ ಮಾಡಿರಲಿಲ್ಲ. ಎಮ್ಮಿಂಗ್ ಅಂದರೆ ಉಕ್ಸು ದಾರ ಎಲ್ಲ ಏನು ಹಾಕ್ಕೊಂಡೇ ಇರಲಿಲ್ಲ. ಇನ್ನು ಅದನ್ನು ರೆಡಿ ಮಾಡ್ಕೊಬೇಕಾಗಿತ್ತು. ಇನ್ನು ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಅಲ್ವಾ ನಾಳೆಗೆ ಏನು ಹಾಕ್ಕೊಳ್ಳೋಕ್ಕಾಗತ್ತೆ. ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದುಬಿಟ್ಟು ಆಮೇಲೆ ಅದು ರೆಡಿ ಆಗಿಲ್ಲ ಇದು ರೆಡಿ ಆಗಿಲ್ಲ ಅಂತಂದರೆ ಬೈತಾರೆ. ಇವಾಗಲೇ ಎಲ್ಲ ರೆಡಿ ಮಾಡ್ಕೊಬೇಕು. ಹಾಗಾಗಿ ರೆಡಿ ಮಾಡ್ಕೊಂಬಿಡೋಣ ಅಂತ ಕೂತ್ಕೊಂಡೆ. ಉಕ್ಸು ದಾರ ಎಲ್ಲ ಹಾಕ್ಕೊಂಬಿಡೋಣ ಅಂತಂದ್ಬಿಟ್ಟು ಸಿಂಪಲಾಗಿ ಹೊಲಿಸ್ಕೊಂಡಿದ್ದೀನಿ ಬ್ಲೌಸ್ನ. ಇದೊಂದು ಹಳೆ ಡಿಸೈನೇ.
ಬ್ಲೌಸ್ ಹಾಕ್ಕೊಂಡ್ಮೇಲೆ ನೋಡಿ ಡಿಸೈನ್ ಹೆಂಗಿದೆ ಅಂತ ಅಂದ್ಬಿಟ್ಟು ಇನ್ನು ಬ್ಲೌಸ್ನ ಎಮಿಂಗ್ ಮಾಡಿ ಎಲ್ಲ ಮುಗಿಸಿ ಆದಮೇಲೆ ಇನ್ನು ಹೂ ಕಟ್ಟೋ ಕೆಲಸ ಇತ್ತು ಅಲ್ಲ, ಹೂ ಕಟ್ಟಬೇಕಾಗಿತ್ತು. ಇವಾಗ ಫಸ್ಟು ಬಾಗ್ಲಿಗೆ ಹಾಕೋದಕ್ಕೆ ಹೂವನ್ನೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡೆ. ನಾನು ಪೋಣಿಸ್ಬಿಡ್ತಾ ಇದ್ದೀನಿ. ಚೆಂಡು ಹೂವನ 2 ಕಲರ್ ಚೆಂಡು ಹೂವನ್ನು ತೊಗೊಂಡಿದ್ದೆ, ಆರೆಂಜು ಎಲ್ಲೋ, ಅವೆರಡೂ ಹಾಕಿ ಪೋಣಿಸಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಬಾಗಿಲಿಗೆ ಅಂತ ಅಂದ್ಬಿಟ್ಟು ಇವಾಗಲೇ ಎಲ್ಲನೂ ಪೋಣಿಸಿ ಬಾಗಿಲಿಗೆಲ್ಲ ಹಾಕಿ ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆಗೆ ಯಾವ ಕೆಲಸನೂ ಇರಲ್ಲ. ಬೆಳಗ್ಗೆ ಆರಾಮಾಗಿ ನಾವು ರೆಡಿ ಆಗೋದಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೇನೆ ಸೋಮವಾರ ದಿನವೇ ಎಲ್ಲನೂ ಮಾಡ್ಕೊತಾ ಇರೋದು. ಹಿಂದಿನ ದಿನವೇ ಎಲ್ಲ ಮಾಡ್ಕೊಂಬಿಟ್ರೆ ನಮಗೆ ಬೆಳಗ್ಗೆ ಕೆಲಸ ಆರಾಮಾಗಿರುತ್ತೆ, ಬೆಳಗ್ಗೆ ಪೂಜೆ ಬೇಗ ಮಾಡ್ಕೊಬೋದು ಅಂತ ಹೂವನ್ನೆಲ್ಲ ಪೋಣಿಸೋದಕ್ಕೆ ಅಂತ ಕುತ್ಕೊಂಡೆ. ಇದನ್ನೆಲ್ಲ ಪೋಣಿಸಿ ಮುಗಿಸೋಷ್ಟೊತ್ತಿಗೆ ನನಗೆ ಬೆನ್ನೆಲ್ಲ ನೋವು ಬಂದ್ಬಿಡ್ತು. ಎಷ್ಟೊತ್ತು ಅಂದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ ಹೂವು ಪೋಣಿಸೋ ಕೆಲಸ, ಕಟ್ಟೋ ಕೆಲಸ ಕುತ್ಕೊಂಡ್ರೆ. ನಾನು ಮಾಡ್ತಾ ಇದ್ದೆ. ಆಮೇಲೆ ನಮ್ಮಮ್ಮ ಕೂಡ ಬಂದರು. ಅವರು ಕೂಡ ಮುಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಹೂವನ್ನು ಕಟ್ಕೊಂಡಾದ್ಮೇಲೆ ಇನ್ನು ನಾನು ಬಾಗಿಲುಗಳಿಗೆಲ್ಲ ಪೋಣಿಸಿ ಬಾಗಿಲಿಗೆಲ್ಲ ಹಾಕಿಬಿಟ್ಟು ಮಾವಿನ ಎಲೆ ಎಲ್ಲನೂ ಇಟ್ಬಿಟ್ಟೆ. ಇವತ್ತೇ ಎಲ್ಲನೂ ಮಾಡಿಬಿಟ್ಟಿದ್ದೀನಿ ನಾನು. ಆದಷ್ಟು ಇವತ್ತೇ ಹಬ್ಬನೇ ಮುಗಿದೋಯ್ತು ಅನ್ಬೋದು, ಅಷ್ಟು ಕೆಲಸ ಮಾಡಿಬಿಟ್ಟೆ. ಜೊತೆಯಲ್ಲಿ ಇನ್ನು ಮುಡ್ಕೊಳ್ಳೋದಕ್ಕೆ ಕೂಡ ಹೂ ಬೇಕಿತ್ತು ಅಲ್ಲ, ಮಲ್ಲಿಗೆ ಮೊಗ್ಗು ತಂದಿದ್ದೆ ಅಲ್ಲ, ಹಾಗಾಗಿ ಮಲ್ಲಿಗೆ ಮೊಗ್ಗು ಕೂಡ ಈ ಥರ ದಿಂಡನ್ನ ರೆಡಿ ಮಾಡ್ತಾಯಿದ್ದೀನಿ. ನನಗೊಂದು, ನನ್ನ ತಂಗಿಗೊಂದು. ನಮ್ಮಮ್ಮ ಕನಕಾಂಬ್ರ ಹೂವು ಇಷ್ಟಪಡ್ತಾರೆ, ಅವ್ರು ಕನಕಾಂಬ್ರನೇ ತೊಗೊಂಡಿದ್ರು, ಅದನ್ನೇ ಕಟ್ಕೊಂಡಿದ್ದಾರೆ. ನಾನು ಮಾತ್ರ ನಮ್ಮಿಬ್ಬರಿಗೆ ಆಗೋಷ್ಟು ಈ ಥರ ದಿಂಡನ್ನ ರೆಡಿ ಮಾಡಿದೆ. ಇನ್ನು ದಿಂಡನ್ನೆಲ್ಲ ರೆಡಿ ಮಾಡಿ ಇಟ್ಟಾದಮೇಲೆ ಇನ್ನು ಮತ್ತೆ ಸಂಜೆ ಆಯ್ತಲ್ಲ, ಇನ್ನೊಂದು ಸರಿ ಕಸ ಗುಡಿಸೋ ಕೆಲಸ. ಇವಾಗ ಮನೆಯನ್ನೆಲ್ಲ ನೀಟಾಗಿ ಕಸ ಗುಡಿಸ್ಬಿಟ್ಟೆ ಒಂದು ಸರಿ. ಇನ್ನು ಮನೆಯನ್ನೆಲ್ಲ ನೀಟಾಗಿ ಒಂದು ಸರಿ ಕಸ ಗುಡಿಸಿ ಆದಮೇಲೆ ಇನ್ನು ಅಕ್ಕಿ ಹಾಕಿಸ್ಕೊಂಬರ್ಬೇಕಿತ್ತು ಅಲ್ಲ, ಕಜ್ಜಾಯ ಮಾಡೋದಕ್ಕೆ ಅಕ್ಕಿನ ನೆನೆಸಿಟ್ಟಿದ್ರು. ಅದನ್ನು ಹಾಕಿಸ್ಕೊಂಬರೋಕ್ಕೆ ಅಂದ್ಬಿಟ್ಟು ಮಿಷಿನ್ಗೆ ಹೋದ್ವಿ. ಮಿಷಿನಲ್ಲೇ ಹಾಕಿಸ್ಕೊಂಬರ್ಬೇಕು. ಮನೆಯಲ್ಲೆಲ್ಲ ಮಾಡಿಕೊಂಡ್ರೆ ಅದಷ್ಟು ಚೆನ್ನಾಗಿ ಬರಲ್ಲ ಕಜ್ಜಾಯ, ಹಾಗಾಗಿ ನಾವು ಮಿಷಿನ್ಗೆ ಹೋಗ್ಬೇಕಾಗತ್ತೆ. ಬೇಗ ಹೋದರೆ ಜನ ಕಮ್ಮಿ ಇರ್ತಾರೆ, ಆಮೇಲೆ ಅಂದರೆ ಜನ ಜಾಸ್ತಿ ಆಗಿಬಿಡ್ತಾರೆ ಅಂದ್ಬಿಟ್ಟು ಹೋದ್ವಿ ಬೇಗ. ಹೆಂಗೋ ಹೋಗಿದ್ದು ಒಳ್ಳೇದಾಯಿತು. ಯಾಕಂತಂದರೆ ನಾವು ಮಿಷಿನ್ಗೆ ಹಾಕಿಸ್ಕೊಂಡು ಮನೆಗೆ ಬಂದು ಜಸ್ಟ್ ಗಾಡಿ ನಿಲ್ಲಿಸಿ ಒಳಗೆ ಬಂದ್ವಿ ಅಷ್ಟೇನೆ ಮಳೆ ಸ್ಟಾರ್ಟ್ ಆಗೋಯ್ತು. ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. 1-2 ನಿಮಿಷ ಹೆಚ್ಚು ಕಡಿಮೆ ಆಗಿದ್ರು ಮಳೆಯಲ್ಲಿ ಸಿಕ್ಬಿಡ್ತಿದ್ವಿ ನಾವು. ನೆಂದೋಗ್ಬೇಕಾಗಿತ್ತೇನೋ ಮಳೆಯಲ್ಲಿ. ನೋಡಿದ್ರೆ ಮನೆಗೆ ಬಂದಿದ್ದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಅಷ್ಟು ಜೋರು ಮಳೆ ಬಂತು. ಆಮೇಲೆ ನೋಡಿದ್ರೆ ನಾನು ಹಾಕಿದ ರಂಗೋಲಿ ಎಲ್ಲ ಹೊಟ್ಟೋಯ್ತು. ಬೇಜಾರಾಗೋಯ್ತು ನನಗೆ. ಸಂಜೆ ದೀಪ ಹಚ್ಚಿ ಚೆನ್ನಾಗಿ ಇದು ಮಾಡೋಣ ಅಂತೆಲ್ಲ ಏನೇನೋ ಅಂದ್ಕೊಂಡೆ. ನೋಡಿ ದೀಪಗಳನ್ನೆಲ್ಲ ತೊಳೆದು ಇಟ್ಟಿದ್ದೆ ಕೂಡ. ನೋಡಿದ್ರೆ ಮಳೆ ಬಂತು. ಅಲ್ಲಿ ಬಾಗ್ಲ ಹತ್ರ ಹಾಕಿರೋ ರಂಗೋಲಿ ಕೂಡ ಎಲ್ಲ ಹೊಟ್ಟೋಯ್ತು ಪೂರ್ತಿಯಾಗಿ. ಹೋದರೆ ಹೋಯ್ತು ಅಂತ ಅಂದ್ಬಿಟ್ಟು ಮತ್ತೆ ನೀರು ಹಾಕಿದೆ ಇನ್ನೊಂದು ಸರಿ, ಎಲ್ಲ ಹೋಗ್ಬಿಡ್ಲಿ ಕ್ಲೀನಾಗಿ, ಬೇರೆ ಬಿಡಿಸೋಣ ಅಂದ್ಬಿಟ್ಟು. ಆಮೇಲೆ ತಿರ್ಗಾ ಬಂದಾದಮೇಲೆ ಮತ್ತೆ ಒಂದು ಸರಿ ನಾನು ಮುಖ ತೊಳ್ಕೊಂಡು ನೀಟಾಗಿ ರೆಡಿ ಆದೆ. ಇನ್ನು ದೇವ್ರ ಗುಡಿನ ರೆಡಿ ಮಾಡ್ಕೊಬೇಕಿತ್ತಲ್ಲ, ಇನ್ನೂ ಅದೊಂದು ಕೆಲಸ ಬ್ಯಾಲೆನ್ಸ್ ಇತ್ತು. ಅದೇ ಇವಾಗ ದೊಡ್ಡ ಕೆಲಸ ನನಗೆ. ಎಲ್ಲ ಕೆಲಸ ಮುಗೀತು, ದೇವ್ರ ಗುಡಿ ಕ್ಲೀನ್ ಮಾಡೋದೇ ಇವಾಗ ಇನ್ನೊಂದು ದೊಡ್ಡ ಕೆಲಸ ಆಗಿತ್ತು. ಅದಕ್ಕೆ ನಾನು ಕೂಡ ಮುಖ ತೊಳ್ಕೊಂಡು ರೆಡಿ ಆಗಿಬಿಟ್ಟು ಇನ್ನು ದೇವ್ರ ಗುಡಿನ ಕ್ಲೀನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ತುಂಬಾ ಗಲೀಜಾಗಿತ್ತು. ಒಂದು ವಾರ, ಒಂದು 10 ದಿನ ಮೇಲೇ ಆಗಿಬಿಟ್ಟಿತ್ತು. ಹಬ್ಬ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಬಿಟ್ಬಿಟ್ಟಿದ್ದೆ ನಾನು. ದೇವ್ರ ಗುಡಿನ ಕ್ಲೀನೇ ಮಾಡಿರಲಿಲ್ಲ. ಅದಕ್ಕೆ ಇವಾಗ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಪೂಜೆ ಐಟಮ್ಸ್ನೆಲ್ಲ ತೆಗೆದಿಟ್ಕೊಂಡೆ ಒಂದೊಂದಾಗಿ. ಪೂಜೆ ಐಟಮ್ಸ್ ಎಲ್ಲ ತೆಗೆದಿಟ್ಬಿಟ್ಟು ಇನ್ನು ದೇವ್ರ ಹತ್ರ ಒಣಗಿರೋ ಹೂವೆಲ್ಲ ತೆಗೆದು ಎಲ್ಲನೂ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ.
ಇನ್ನು ಪೂಜೆ ಐಟಮ್ಸ್ನೆಲ್ಲ ಉಜ್ಜಿ ತೊಳೆದು ನೀಟಾಗಿ ಬಟ್ಟೆನಲ್ಲಿ ಒಂದ್ಸರಿ ಒರೆಸಿ ಇಟ್ಕೊಂಡ್ಬಿಟ್ರೆ ನೀರಿನ ಮಚ್ಚೆ ಉಳ್ಕೊಳ್ಳಲ್ಲ, ನೀಟಾಗಿರುತ್ತೆ. ಹಾಗಾಗಿ ಎಲ್ಲನೂ ಒರೆಸಿ ರೆಡಿ ಮಾಡಿ ಇಟ್ಟೆ. ಅದನ್ನ ಇಟ್ಬಿಟ್ಟು ಈ ಕಡೆ ನಾನು ದೇವ್ರ ಗುಡಿನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬಂದೆ. ಎಲ್ಲನೂ ನೀಟಾಗಿ ಧೂಳೆಲ್ಲ ಒರೆಸ್ಕೊಂಡು ನೀರು ಬಟ್ಟೆಯಲ್ಲಿ ಒಂದ್ಸರಿ ನೀಟಾಗಿ ಎಲ್ಲ ದೇವ್ರ ಗುಡಿನ ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡು ಆಮೇಲೆ ಒಣಗಿರೋ ಬಟ್ಟೆಯಲ್ಲಿ ಇನ್ನೊಂದು ಸರಿ ಒರೆಸ್ಕೊಂಡ್ರೆ ದೇವ್ರ ಗುಡಿ ಕ್ಲೀನ್ ಆಗುತ್ತೆ. ಇನ್ನು ಎಲ್ಲನೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ದೇವ್ರ ಫೋಟೋಗಳನ್ನೆಲ್ಲ ಒರೆಸಿ ಅದಕ್ಕೂ ಕೂಡ ಗಂಧ ಕುಂಕುಮ ಎಲ್ಲ ಹಚ್ಚಿ, ಪೂಜೆ ಐಟಮ್ಸ್ಗಳಿಗೂ ಕೂಡ ಎಲ್ಲದಕ್ಕೂ ಗಂಧ ಕುಂಕುಮ ಹಚ್ಚಿ ಎಲ್ಲನೂ ಜೋಡಿಸಿ ಇಟ್ಬಿಟ್ಟು ದೇವ್ರಿಗೆ ಹೂವು ಎಲ್ಲ ಹಾಕಿ ಎಲ್ಲನೂ ರೆಡಿ ಮಾಡಿದೆ. ಇನ್ನು ಬಾಗ್ಲ ಹತ್ರ ರಂಗೋಲಿ ಎಲ್ಲ ಹೊರಟೋಗಿತ್ತು ಅಲ್ಲ, ಹಾಗಾಗಿ ದೀಪ ಹಚ್ಚಬೇಕು ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಸುಮ್ಮನೆ ಒಂದೆರಡು ಎಳೆಯಷ್ಟು ರಂಗೋಲಿನ ಬಿಡಿಸ್ಕೊಂಡೆ ತುಳಸಿ ಗಿಡದ ಹತ್ರ ಬಾಗ್ಲ ಹತ್ರ ಬಿಡಿಸ್ಬಿಟ್ಟು ಆಮೇಲೆ ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ಬಾಗ್ಲಲ್ಲಿ ಕೂಡ ದೀಪ ಹಚ್ಚಿಬಿಡೋಣ ಅಂತ ತುಳಸಿ ಗಿಡದ ಹತ್ರ ಬಾಗ್ಲ ಹತ್ರ ಎಲ್ಲ ಕಡೆನೂ ದೀಪ ಹಚ್ಚಿ ಇಟ್ಟೆ. ಹನಿ ಹಾಕ್ತಾನೆ ಇತ್ತು. ಅದೇನು ಉರಿತಾವೋ ಆರೋಗ್ತಾವೋ ಗೊತ್ತಿಲ್ಲ, ಇದ್ದರೆ ಇರಲಿ ಅಂತ ಅಂದ್ಬಿಟ್ಟು ಹಚ್ಚಿ ಇಟ್ಟೆ. ಇನ್ನು ಇವತ್ತಿಂದನೇ ಹಬ್ಬ ಸ್ಟಾರ್ಟ್ ಆಯ್ತಲ್ವ, ಹಾಗಾಗಿ ಇನ್ನು ಬಾಗ್ಲಲ್ಲೆಲ್ಲ ದೀಪ ಹಚ್ಚಿ ಆದಮೇಲೆ ಇನ್ನು ಮನೆ ಒಳಗಡೆ ಕೂಡ ದೇವ್ರಿಗೂ ದೀಪ ಹಚ್ಚಿ ಪೂಜೆನ ಮಾಡ್ಕೊಂಡಿದ್ದೀನಿ. ಊದ್ಗಡ್ಡಿಲಿ ಹಚ್ಚಬೇಕಾಗಿತ್ತು, ಮರ್ತೋಗ್ಬಿಟ್ಟು ನಾನು ಬೆಂಕಿ ಕಡ್ಡಿಲೇ ಹಚ್ಚಿಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಟೆನ್ಷನಲ್ಲಿ ಹಂಗೆ ಆಗ್ಬಿಡುತ್ತೆ. ಇನ್ನು ದೀಪನೂ ಹಚ್ಚಿ ದೇವ್ರಿಗೆ ಪೂಜೆ ಕೂಡ ಮಾಡಿಕೊಂಡೆ. ಇನ್ನು ಪೂಜೆ ಎಲ್ಲ ಮಾಡಾದಮೇಲೆ ಇವತ್ತಿನ ನಮ್ಮ ಮನೆ ಈ ಥರ ಕಾಣಿಸ್ತಾ ಇದೆ. ತುಳಸಿ ಗಿಡದ ಹತ್ರನೂ ದೀಪ ಹಚ್ಚಿ ಇಟ್ಟಿದ್ದೀನಿ, ಬಾಗ್ಲಲ್ಲಿ ಕೂಡ ದೀಪ ಹಚ್ಚಿ ಇಟ್ಟಿದ್ದೀನಿ. ರಂಗೋಲಿ ಹೋಗದೆ ಹೋಗಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಮಳೆ ಬಂದು ಅದೆಲ್ಲ ಹೋದರೆ ಹೋಗಲಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಇನ್ನು ಪೂಜೆ ಎಲ್ಲ ಮುಗಿದಾದ್ಮೇಲೆ ಇನ್ನೂ ನನ್ನ ತಂಗಿ ಮಗ ಎಲ್ಲ ಬಂದಿದ್ರು ಅಲ್ಲ, ಅವನು ಪಟಾಕಿ ತೊಗೊಂಬಂದಿದ್ದ. ಪಟಾಕಿ ಹಚ್ತೀನಿ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದಾನೆ. ಅದಕ್ಕೆ ಸ್ವಲ್ಪ ಹೊತ್ತು ನಾನು ವೀಡಿಯೋ ಮಾಡ್ಕೊಂಡು ನಿಂತಿದ್ದೆ ಅವ್ರನ್ನ. ನನಗೆ ಪಟಾಕಿ ಹೊಡಿ ಅಂತ ಇದ್ರು. ನನಗೆ ಭಯ, ನಾನು ಹೊಡಿಯಲ್ಲ ಪಟಾಕಿನ. ಯಾಕಂದರೆ ನನಗೆ ಒಂದು ಸರಿ ಆಗಿರೋ ಇನ್ಸಿಡೆಂಟ್ನ ನಾನು ಇವಾಗಲೂ ಮರೆಯಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಪಟಾಕಿ ಹೊಡಿಯೋಕೆ ಅಂತ ಅಂದ್ಬಿಟ್ಟು ಏನು ಮಾಡಿದ್ದೆ ಅಂದರೆ, ದೀಪ ಹಚ್ಚಿಟ್ಟಿದ್ರು ನಮ್ಮ ಅಮ್ಮ ದೇವ್ರ ಮುಂದೆ. ಈ ಪೆನ್ಸಿಲ್ ಥರ ಒಂದು ಬರುತ್ತೆ ಸ್ಟಿಕ್ಕು, ಅದನ್ನು ತಗೊಂಡೋಗಿ ದೇವ್ರ ಮುಂದೆ ದೀಪ ಹಚ್ತಾ ಇದ್ರಲ್ಲ, ಅದರಲ್ಲಿ ಕೈಯಲ್ಲಿ ಹಿಡ್ಕೊಂಡು ಹಚ್ಚಿದೆ. ಅದೇನಾಗೋಯ್ತು ಅಂದರೆ, ಅದು ಸುರ್ಸುರು ಬತ್ತಿ ಥರ ಬರಬೇಕಾಗಿದ್ದು ಬ್ಲಾಸ್ಟ್ ಆಗಿಬಿಡ್ತು ಕೈಯಲ್ಲೇ. ಕೈ ಫುಲ್ಲು ನನಗೆ ಹೆಂಗಾಗೋಯ್ತು ಅಂದರೆ ಸುಟ್ಟೋಗ್ಬಿಡ್ತು. ಅಂಗೈ ಬಲಗೈ ಫುಲ್ ಸುಟ್ಟೋಗಿ ಅದು ಗಾಯ ವಾಸಿಯಾಗೋದಕ್ಕೆ ನನಗೆ ಗಾಯ ಆಗಿ ಕ್ಯೂ ಕಟ್ಕೊಂಡು ಗಾಯ ವಾಸಿಯಾಗಿ 1 ತಿಂಗಳು ಟೈಮ್ ತಗೊಂಡಿದೆ. ನಾನು ಆ ನೋವಲ್ಲಿ ಆವತ್ತಿನ ರಾತ್ರಿ ಸಿಡ್ದಿದ್ದು ರಾತ್ರಿ ನಮ್ಮ ಅಮ್ಮನಿಗೆ ಏನೂ ಹೇಳಲಿಲ್ಲ, ಸೈಲೆಂಟಾಗಿ ಸುಮ್ಮನೆ ಇದ್ಬಿಟ್ಟೆ ಸ್ವಲ್ಪ ಹೊತ್ತು. ಅದಾದಮೇಲೆ ಉರಿ ಸ್ಟಾರ್ಟ್ ಆಯಿತು ನನಗೆ. ತಡ್ಕೊಳಕ್ಕಾಗದೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ಏನಾಯಿತು ಅಂತ ಕೇಳಿದ್ರು. ಹಿಂಗಾಯಿತು, ನಾನು ದೀಪದ ಹತ್ರ ಹಿಂಗೆ ಮಾಡಿದೆ ಅಂದೆ. ನಮ್ಮಮ್ಮ ಇರಲಿಲ್ಲ ಆವಾಗ ಮನೆಯಲ್ಲಿ, ಕುಂಕುಮ ಕರಿತೀನಿ ಅಂತ ಅಂದ್ಬಿಟ್ಟು ಹೋಗಿದ್ರು. ಆ ಟೈಮಲ್ಲಿ ನಾನು ಈ ಥರ ಮಾಡಿದ್ದು. ಆಮೇಲೆ ಸರಿಯಾಗಿ ಬಿಟ್ಟರು ಒಂದೆರಡು, ಹಿಂಗೆಲ್ಲ ಮಾಡಿದ್ದೀಯಾ, ಏನಾದರೂ ಮುಖಕ್ಕೆ ಸಿಡ್ತಿದ್ರೆ ಏನು ಅಂದ್ಬಿಟ್ಟು. ಆವತ್ತು ಇಡೀ ರಾತ್ರಿ ನಾನು ಕೈ ಉರಿಗೆ ಚಂಬಲ್ಲಿ ನೀರಿಟ್ಕೊಂಡು ಅದರಲ್ಲಿ ಕೈ ಇಟ್ಕೊಂಡು ಆ ಥರ ಎಲ್ಲ ಅವಸ್ಥೆ ಪಟ್ಟಿದ್ದೀನಿ. ಅದಕ್ಕೆ ನಾನು ಪಟಾಕಿ ಹೊಡಿಯೋದಕ್ಕೆ ಇವಾಗಲೂ ನನಗೆ ಹೆದರಿಕೆ. ಇವನು ಕರೆದು ಹೂವಿನ ಕೊಂಡ ಒಂದು ಹಚ್ಚು ಅಂದ, ಸಣ್ಣದು ಅದು, ತುಂಬ ಸಣ್ಣದು ಅದು. ಅದಕ್ಕೆ ಒಂದೇ ಒಂದು ಭಯದಲ್ಲಿ ಹೋಗಿ ಹಚ್ತಾ ಇದ್ದೀನಿ. ನಾನು ಪಟಾಕಿ ಹಚ್ಚೋಕ್ಕೆ ಹೋಗಲ್ಲ, ಪಟಾಕಿ ಹಚ್ತಾ ಇದ್ರೆ ಹತ್ರ ಕೂಡ ಹೋಗಲ್ಲ ನಾನು, ಅಷ್ಟು ಭಯ ಆಗುತ್ತೆ ನನಗೆ. ಇವತ್ತೇನೋ ಧೈರ್ಯ ಮಾಡಿ ಅದೊಂದು ಹೂವಿನ ಕೊಂಡ ಹೂವಿನ ಕೊಂಡ ಹಚ್ತೀನಿ, ಸುರ್ಸುರು ಬತ್ತಿ ಬೇಕಾದ್ರೆ ಹಚ್ತೀನಿ. ಆದರೆ ಹೂವಿನ ಕುಂಡ ಕೂಡ ಒಂದೊಂದು ಸರಿ ಸಿಡಿದು ಬಿಡುತ್ತೆ. ಅದಕ್ಕೆ ನನಗೆ ಭಯ, ನಾನು ಹತ್ರ ಇರಲ್ಲ. ಯಾರಾದರೂ ಪಟಾಕಿ ಹಚ್ಚೋರ್ಗೂ ಕೂಡ ಹೇಳ್ತಾ ಇರ್ತೀನಿ ಹತ್ರ ಹೋಗಬೇಡಿ ಅಂತ ಅಂದ್ಬಿಟ್ಟು. ಅಷ್ಟು ನನಗೆ ಆ ಇನ್ಸಿಡೆಂಟ್ನ ನಾನು ಪ್ರತಿ ದೀಪಾವಳಿಲಿ ನೆನೆಸ್ಕೊತಾ ಇರ್ತೀನಿ. ಅಷ್ಟು ಭಯ ಆಗುತ್ತೆ ನನಗೆ. ಯಪ್ಪ ಬೇಡ, ಅವತ್ತಂತೂ ನಾನು ಪಟ್ಟಿರೋ ಅವಸ್ಥೆ, ನನ್ನ ಕೈ ಮತ್ತೆ ನಾರ್ಮಲಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಷ್ಟು ಸುಟ್ಟೋಗಿತ್ತು ಕೈ, ಅದು ಬ್ಲಾಸ್ಟ್ ಆಗಿದ್ದಕ್ಕೆ. ಫುಲ್ಲು ಕ್ಯೂ ಕಟ್ಕೊಂಡು ನನಗೆ ಬಲಗೈಯಲ್ಲಿ ಊಟ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಸ್ಪೂನಲ್ಲಿ ಊಟ ತಿಂತಿದ್ದೆ. ಅಷ್ಟು ಕಷ್ಟ ಆಗಿತ್ತು ನನಗೆ. ಒಂದೊಂದು ಸರಿ ನಾವು ಅಮ್ಮನೇ ತಿನ್ನಿಸ್ಬಿಡೋರು, ಅಷ್ಟು ಕಷ್ಟ ಆಗ್ತಾಯಿತ್ತು, ಅಷ್ಟು ನೋವಾಗ್ತಾಯಿತ್ತು.
ಅಪ್ಪ ಸಾಕು ಅನ್ನಿಸ್ಬಿಟ್ಟಿತ್ತು ನನಗೆ. ಅದಕ್ಕೆ ನಾನು ಪಟಾಕಿ ಹೊಡಿಯಲ್ಲ. ಇನ್ನು ಅದೆಲ್ಲ ಆದಮೇಲೆ ನನ್ನ ತಂಗಿ ಅವ್ರ ಫ್ರೆಂಡ್ದು ಅಂಗಡಿದು ಪೂಜೆ ಇದೆ, ಹೋಗ್ಬಿಟ್ಟು ಬರೋಣ ಬಾ ಅಂತ ಕರ್ಕೊಂಡು ಬಂದಳು. ಅವರ ಪೂಜೆಗೆ ನಾವು ಬಂದಿದ್ದೀವಿ. ಇದೊಂದು ಫೈನಾನ್ಸ್ ಆಫೀಸು, ಅದಕ್ಕೆ ಎಲ್ಲೋ ಇದು ದಾಸರಳ್ಳಿ ಹತ್ರ ಇರೋದು ಫೈನಾನ್ಸ್ ಆಫೀಸು. ಹೋಗ್ಬಿಟ್ಟು ಬರೋಣ, ಮಾತಾಡಿಸ್ಕೊಂಡು ಪೂಜೆ ನೋಡಿಕೊಂಡು ಬರೋಣ ಅಂತ ಅಂದ್ಬಿಟ್ಟು ಕರೆದ್ಲು. ಸರಿ ಅಂತ ಅಂದ್ಬಿಟ್ಟು ಹೋದೆ ಅವಳ ಜೊತೇಲಿ. ನಾವು ಬಂದಾಗ ಟೈಮ್ ಒಂದು 7:15 ನಾವು ಮನೆ ಬಿಟ್ಟು ಬಂದಿದ್ದು. ಇನ್ನು ಬಂದು ನಾವು ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 8-8:15 ಆಗಿಬಿಟ್ಟಿತ್ತು ಟೈಮು. ಊಟ ಕೂಡ ಮಾಡಿರಲಿಲ್ಲ ಇನ್ನು ಬಂದು ಅಂಗಡಿನೆಲ್ಲ ನೋಡಿಕೊಂಡು ಏನೋ ಸ್ವೀಟ್ಸ್ ಕೊಟ್ಟರು, ತಗೊಂಡು ಅವರು ಫ್ರೆಂಡ್ ಜೊತೆ ಒಂದೆರಡು ಫೋಟೋಗಳೆಲ್ಲ ಇಡಿಸ್ಕೊಂಡು ಬಂದ್ವಿ ನಾವು ವಾಪಸ್ಸು ಫೈನಾನ್ಸ್ ಅಂಗಡಿಯಿಂದ. ಇನ್ನು ಮನೆಗೆ ಬಂದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡಾದಮೇಲೆ ಇನ್ನು ಕಜ್ಜಾಯ ಮಾಡೋ ಕೆಲಸ ಬ್ಯಾಲೆನ್ಸ್ ಇತ್ತು ಅಲ್ಲ. ನನಗೆ ಹೇಳಿದ್ರು ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ನನಗೆ ಬೆಳಗ್ಗೆಯಿಂದ ಮಾಡಿ ಸಾಕಾಗಿದೆ ಅಂದೆ. ಅದಕ್ಕೆ ಸರಿ ಅಂದ್ಬಿಟ್ಟು ನನ್ನ ತಂಗಿ ನಮ್ಮಮ್ಮ ಇಬ್ಬರು ಸೇರಿಕೊಂಡು ಕಜ್ಜಾಯನ ಮಾಡ್ತಾಯಿದ್ದಾರೆ. ಕಜ್ಜಾಯಗೆ ನಮ್ಮಮ್ಮ ಮಿಷಿನ್ಗೆ ಹಾಕಿಸ್ಕೊಂಡು ಬಂದಿದ್ದ ತಕ್ಷಣ ಕಜ್ಜಾಯ ಹಿಟ್ಟು ರೆಡಿ ಮಾಡಿ ಇಟ್ಬಿಡ್ತಾರೆ. ಆಮೇಲೆ ರಾತ್ರಿಗೆ ಅದನ್ನು ಬೇಯಿಸ್ಕೊಳ್ಳೋದು. ರಾತ್ರಿನೇ ಬೇಯಿಸಿ ಇಟ್ಕೊಂಡ್ಬಿಡ್ತೀವಿ ನಾವು. ಯಾಕಂದರೆ ಬೆಳಗ್ಗೆ ಹೊತ್ತು ಬೇಯಿಸೋಕ್ಕೆ ಟೈಮು ಇರೋಲ್ಲ, ಮತ್ತು ನಾವು ಬೆಳಗ್ಗೆ ಬಿಸಿ ಕಜ್ಜಾಯನ ತೊಗೊಂಡೋಗಲ್ಲ, ತಣ್ಣಗಿರೋ ಕಜ್ಜಾಯನೇ ತೊಗೊಂಡೋಗೋದು ದೇವ್ರಿಗೆ. ಹಾಗಾಗಿ ರಾತ್ರಿನೇ ಬೇಯಿಸಿ ಇಟ್ಕೊಂಬಿಡೋದು. ಇನ್ನು ನನ್ನ ತಂಗಿ ನಮ್ಮಮ್ಮ ಸೇರಿಕೊಂಡು ಕಜ್ಜಾಯ ಮಾಡ್ತಾಯಿದ್ದಾರೆ ನೋಡಿ. ಅದನ್ನು ನೋಡಿಕೊಂಡು ನಾನು ಊಟ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಓಡಾಡ್ತಾ ಇದ್ದೆ. ಆಮೇಲೆ ಏನು ಮಾಡ್ತಾಯಿದ್ದಾರೆ ನೋಡೋಣ ಅಂತ ಬಂದರೆ ಇಬ್ಬರು ಸೇರ್ಕೊಂಡು ಕಜ್ಜಾಯ ಮಾಡ್ತಾಯಿದ್ರು. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ನನ್ನ ತಂಗಿ ಪೂರ್ತಿ ತೆಗಿಬೇಡ ಅಂತ ಇದ್ಲು ವೀಡಿಯೋನ. ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ ಅವ್ರು ಕಜ್ಜಾಯ ಮಾಡ್ತಾ ಇರೋದನ್ನು. ಇನ್ನು ಇದಿಷ್ಟು ಸೋಮವಾರದ ಕತೆ ಆಯಿತು. ಇನ್ನು ಮಂಗಳವಾರ ಬೆಳಗ್ಗೆಯಿಂದನೂ ಕೂಡ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತೇ ನಮಗೆ ದೀಪಾವಳಿ ಹಬ್ಬ, ಇವತ್ತೇ ಅಮಾವಾಸ್ಯೆ ಇರೋದ್ರಿಂದ ಇವತ್ತೇ ನಾವು ದೀಪಾವಳಿ ಹಬ್ಬನ ಮಾಡೋದು. ಸುಮಾರು ಜನ ಇವತ್ತೇ ಮಾಡ್ತಾರೆ, ಸುಮಾರು ಜನ ನೆನ್ನೆನೇ ಮಾಡಿರ್ತಾರೆ, ಸುಮಾರು ಜನ ನಾಳೆ ಕೂಡ ಮಾಡ್ತಾರೆ. ನಾವು ಇವತ್ತೇ ಮಾಡೋದು, ಅಮಾವಾಸ್ಯೆ ಯಾವತ್ತಿರುತ್ತೆ ಆವತ್ತೇ ಮಾಡೋದು. ಇನ್ನು ನಾನು ಕೂಡ ಬೆಳಗ್ಗೆನೇ ಬೇಗನೆ ಎದ್ಬಿಟ್ಟು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ನಾನ ಕೂಡ ಮಾಡಿ ರೆಡಿಯಾಗಿದ್ದೀನಿ. ಇನ್ನಿದು ನನ್ನ ಬ್ಲೌಸ್ ಡಿಸೈನು ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸಿಂಪಲಾಗಿ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ತುಂಬ ಹಳೇ ಡಿಸೈನ್ ಇದು. ನಂದು ಹಳೇದೊಂದು ರೇಷ್ಮೆ ಸೀರೆಗೆ ನಾನು ಇದೇ ಥರ ಡಿಸೈನ್ನ ಮಾಡ್ಕೊಂಡಿದ್ದೆ ಆವಾಗ. ಆ ಬ್ಲೌಸ್ ಇವಾಗ ನನಗೆ ಆಗಲ್ಲ, ಹಂಗಾಗಿ ಇದು ಚೆನ್ನಾಗಿರುತ್ತೆ. ಇವಾಗ ಏನು ಡಿಸೈನ್ ಬೇರೆ ಹಾಕ್ಸಿಲ್ವಲ್ಲ ನಾನು ಅಂತ ಅಂದ್ಬಿಟ್ಟು ಈ ಥರ ಮಾಡಿಸ್ಕೊಂಡಿದ್ದು. ಸಿಂಪಲ್ಲಾಗಿ ಚೆನ್ನಾಗಿದೆ ಬ್ಲೌಸು, ಮತ್ತು ಕಂಫರ್ಟಾಗಿದೆ. ಸೀರೆ ಮಾತ್ರ ಸಿಕ್ಕಾಬಟ್ಟೆ ಕಂಫರ್ಟಾಗಿದೆ. ಹೆಂಗೆ ಉಟ್ಕೊಂಡ್ರೆ ಹಂಗೆ ಇರುತ್ತೆ, ನಿಜವಾಗ್ಲೂ ಒಂಚೂರು ಆ ಕಡೆ ಈ ಕಡೆ ಹೋಗಲ್ಲ, ಉಟ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗಲ್ಲ, ಅಷ್ಟು ಚೆನ್ನಾಗಿದೆ ಸೀರೆ. ನನಗಂತೂ ನೆರಿಗೆ ಸೆರಗು ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೆ ಎಷ್ಟೊತ್ತವರೆಗೂ ಕನ್ನಡಿಲಿ ನನ್ನನ್ನು ನಾನೇ ನೋಡ್ಕೊತಾನೆ ಇದ್ದೆ. ನಿಜವಾಗ್ಲೂ ನನ್ನದೇ ಅರ್ಧ ದೃಷ್ಟಿ ಆಗೋಗ್ಬಿಟ್ಟಿದೆ ನನಗೆ ಅನಿಸುತ್ತೆ. ಸಂಜೆ ಅಷ್ಟರಲ್ಲಿ ಸಿಕ್ಕಾಬಟ್ಟೆ ಸುಸ್ತಾಗೋಗಿತ್ತು ನನಗೆ, ಅಷ್ಟು ದೃಷ್ಟಿ ಆಗಿಬಿಟ್ಟಿತ್ತು. ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟೆ ಬೇಗ ಸ್ನಾನ ಮಾಡಿಕೊಂಡು. ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ದೇವಸ್ಥಾನದಲ್ಲೇ ನೋಮ್ಕೊಂಬರೋದ್ರಿಂದ ಜನ ಜಾಸ್ತಿ ಆಗಿಬಿಡ್ತಾರೆ. ಲೇಟಾಗಿ ಹೋದರೆ ಜಾಸ್ತಿ ಜನ ಆಗ್ತಾರೆ, ತುಂಬ ಹೊತ್ತು ಕಾಯಬೇಕಾಗತ್ತೆ. ಬೇಗ ಹೋದರೆ ಬೇಗ ಮುಗಿಸ್ಕೊಂಬರ್ಬೋದು ಅಂತ ಅಂದ್ಬಿಟ್ಟು ಅದಕ್ಕಂತಲೇ ಹಿಂದಿನ ದಿನವೇ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಡೋದು. ನಾವು ಮುಗಿಸ್ಕೊಂಬಿಟ್ರೆ ಬೆಳಗ್ಗೆ ಬೇಗ ಹೋಗಿ ಬೇಗ ಮುಗಿಸ್ಕೊಂಬಂದ್ಬಿಡ್ಬೋದು ಅಂತ. ಇನ್ನು ಬಂದು ಅಡುಗೆಗೆ ಬೇರೆ ರೆಡಿ ಮಾಡ್ಕೊಬೇಕು ಅಲ್ಲ, ಅಡುಗೆ ಕೆಲಸ ಬೇರೆ ಇರುತ್ತೆ ನಮಗೆ. ಇನ್ನು ಲೇಟ್ ಆಗೋದ್ರೆ ಅಡುಗೆ ಮಾಡೋಕ್ಕಾಗಲ್ಲ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಅಡುಗೆನೂ ಮಾಡೋಕ್ಕೆ ಟೈಮ್ ಆಗಿಬಿಡುತ್ತೆ. ಯಾರಾದರೂ ಮನೇಲಿದ್ದರೆ ಸರಿ, ಆದರೆ ನಾವು ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಅಲ್ಲ ದೇವಸ್ಥಾನಕ್ಕೆ, ಅದಕ್ಕೇನೆ ಬೇಗ ರೆಡಿ ಆಗೋದು, ಬೇಗ ಹೋಗ್ಬಿಟ್ಟು ಬರೋದು. ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟು ಇನ್ನು ಜುವೆಲ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಡೋಣ ಬೇಗ ಅಂತ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಳ್ಳೋದು ಕೂಡ ನನಗೆ ಟೈಮ್ ಹಿಡಿಯುತ್ತೆ, ಅದಕ್ಕೇನೆ ಬೇಗ ಹಾಕ್ಕೊಂಬಿಡೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಇನ್ನು ತಲೆ ಎಲ್ಲ ಬಾಚಿರಲಿಲ್ಲ, ತಲೆ ಬೇರೆ ಬಾಚ್ಕೊಬೇಕಾಗಿತ್ತು. ಅದಕ್ಕೆ ನನ್ನ ತಂಗಿಗೆ ಹೇಳ್ತಾ ಇದ್ದೆ, ನನಗೂ ಒಂದು ಸಿಂಪಲ್ಲಾಗಿ ಜಡೆ ಹಾಕ್ಬಿಡು ಇವತ್ತು ಅಂತ ಅಂದ್ಬಿಟ್ಟು. ನಾರ್ಮಲ್ಲಾಗಿ ಒಂದೇ ಥರ ಹಾಕ್ಕೊತಾ ಇರ್ತೀನಿ ಅಲ್ಲ ಜಡೆನ. ಅವಳು ಚೆನ್ನಾಗಿ ಹಾಕ್ತಾಳೆ. ನಾನು ಚಿಕ್ಕವಳಿದ್ದಾಗ ಅಂದರೆ ಸ್ಕೂಲ್ ಕಾಲೇಜ್ ಹೋಗೋ ಟೈಮಲ್ಲೆಲ್ಲ ಚೆನ್ನಾಗಿ ಡಿಸೈನ್ ಜಡೆಗಳನ್ನೆಲ್ಲ ಹಾಕ್ತಾ ಇದ್ದೆ. ಅದೇನೋ ಇವಾಗ ನನಗೇನು ಬರಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ಎಲ್ಲನೂ. ಆವಾಗ ಎಕ್ಸ್ಪೆರಿಮೆಂಟ್ ನನ್ನ ತಂಗಿ ಮೇಲೇ ಮಾಡ್ತಾ ಇದ್ದಿದ್ದು ನಾನು ಯಾವ ಜಡೆಗಳನ್ನ ಹೊಸ್ದಾಗಿ ನೋಡಿದ್ದೀನಿ ಅದನ್ನೆಲ್ಲನೂ ಅವಳನ್ನು ಕೂರಿಸ್ಕೊಂಡು, ಅವಳು ಬರ್ತಾ ಇರಲಿಲ್ಲ, ಹೊಡೆದು ಅದು ಸರಿ ಕೂರಿಸ್ಕೊಂಡು ನಾನು ಅವಳಿಗೆ ಜಡೆ ಹಾಕಿ ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇದ್ದೆ. ಆದರೆ ಇವಾಗ ನಾನು ಯಾರ ಮೇಲೇನೂ ಮಾಡಲ್ಲ. ನನಗೆ ಎಷ್ಟು ಬರುತ್ತೆ, ಯಾವ ಜಡೆ ಬರುತ್ತೆ ಅದು ಮಾತ್ರ ನಾನು ಹಾಕ್ಕೊತೀನಿ. ಸರಿ ಅಂದ್ಬಿಟ್ಟು ಅವಳಿಗೆ ಹೇಳ್ಬಿಟ್ಟು ಜಡೆನ ಇವತ್ತು ಹಾಕಿಸ್ಕೊಂಡಿದ್ದೀನಿ. ಅವಳ ಹತ್ರ ಹೆಂಗೆ ಕಾಣ್ತಾ ಇದ್ದೀನಿ ಜಡೆ ಮತ್ತು ನನ್ನ ಸೀರೆ ಹೆಂಗಿದೆ, ನಾನು ಹೆಂಗೆ ಕಾಣ್ತಾ ಇದ್ದೀನಿ, ಮಿಸ್ ಮಾಡ್ದಿರ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ನನಗಂತೂ ಸಿಕ್ಕಾಬಟ್ಟೆ ಕಂಫರ್ಟಾಗಿತ್ತು, ಸಿಕ್ಕಾಬಟ್ಟೆ ಸಕ್ಕತ್ತಾಗಿತ್ತು ಸೀರೆ ಮಾತ್ರ. ನನಗೆ ಆ ಸೀರೆ ಬಿಚ್ಚೋಕ್ಕೆ ಮನಸ್ಸಿರಲಿಲ್ಲ ಸಂಜೆವರೆಗೂ ನಾನು ಯಾವ ಸೀರೆನಲ್ಲೂ ಹಂಗೆ ಇರ್ತಾನೆ ಇರಲಿಲ್ಲ. ಬೇಗ ಉಟ್ಕೊಂಡು ಒಂದು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ತೆಗೆದುಬಿಡ್ತಾ
ಇದ್ದೆ, ನನಗೆ ಹಾಕ್ಕೊಂಡು ಇರೋಕ್ಕಾಗ್ತಾ ಇರಲಿಲ್ಲ. ಆದರೆ ಇವತ್ತೇನೋ ಗೊತ್ತಿಲ್ಲ, ಈ ಸೀರೆ ನನಗೆ ಬಿಚ್ಚೋಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಇಷ್ಟ ಆಗಿತ್ತು ಸೀರೆ ಮಾತ್ರ. ಸಖತ್ತು ಕಂಫರ್ಟ್ ಆಗಿತ್ತು ಸೀರೆ, ಉಟ್ಕೊಂಡಿದ್ದೀನಿ ಅನ್ನೋದೇ ನನಗೆ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಕಂಫರ್ಟ್ ಆಗಿತ್ತು ಸೀರೆ. ಹೆವಿ ಆಗಿರಲಿಲ್ಲ, ಸಿಕ್ಕಾಪಟ್ಟೆ ವೇಟ್ಲೆಸ್ ಆಗಿತ್ತು. ಸಖತ್ತಾಗಿದೆ ಸೀರೆ ಮಾತ್ರ. ತುಂಬ ಇಷ್ಟ ಆಯಿತು ನನಗೆ. ಇಷ್ಟು ಸರಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಎಷ್ಟು ಇಷ್ಟಪಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು ನೀವು. ಇನ್ನು ಇವಾಗ ಜಡೆ ಹಾಕಿಸ್ಕೊತಾ ಇದ್ದೀನಿ, ಅವಳ ಹತ್ರ ಕೂತ್ಕೊಂಡಿದ್ದೀನಿ ಆರಾಮಾಗಿ. ಒಳ್ಳೆ ಮದುವೆ ಹೆಣ್ಣನ್ನ ರೆಡಿ ಮಾಡೋ ಥರ ಆಯಿತು ಕತೆ ಅಂತ ಇರ್ತಾಳೆ ಅವಳು. ಯಾವಾಗಾದರೂ ರೆಡಿ ಮಾಡು ಅಂತಂದರೆ ಹಿಂಗೆ ಹೇಳ್ತಾಳೆ. ಇನ್ನು ಜಡೆ ಕೂಡ ಹಾಕಿದ್ದಾಳೆ, ನೋಡಿ ಹೆಂಗಾಗ್ತಾಳೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ಜಡೆ ಹಾಕಿಸ್ಕೊಂಡಿರೋದು. ಇನ್ನು ನಾನು ಫೈನಲ್ ಆಗಿ ರೆಡಿಯಾಗಿದ್ದಾಯಿತು, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನು ನಾನು ರೆಡಿಯಾಗಿ ಆದಮೇಲೆ ಇನ್ನು ದೇವರಿಗೆ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ದೇವ್ರ ಹತ್ರ ರಾತ್ರಿ ಅಂದರೆ ನೆನ್ನೆ ಇಟ್ಟಿದ್ದು ಹೂವನ್ನೆಲ್ಲ ತೆಗೆದುಬಿಟ್ಟೆ. ಇನ್ನೆಲ್ಲನೂ ನೆನ್ನೆನೇ ಜೋಡಿಸಿ ಇಟ್ಟಿದ್ನಲ್ಲ ಹಣ್ಣು ಎಲ್ಲನೂ, ಅದನ್ನೆಲ್ಲ ಏನು ತೆಗಿಯೋಕೆ ಹೋಗಲಿಲ್ಲ. ಹೂವು ಮಾತ್ರ ತೆಗೆದುಬಿಟ್ಟು ಬೇರೆ ಹೂವು ಹಾಕ್ಕೊಂಡು ದೇವರಿಗೆ ದೀಪ ಹಚ್ಚಿದ್ದು. ಇನ್ನು ದೀಪ ಹಚ್ಚಿ ಪೂಜೆ ಕೂಡ ಮಾಡಿಕೊಂಡೆ ಮನೆಯಲ್ಲಿ. ನಂದು ಪೂಜೆ ಏನೋ ಮುಗೀತು, ಕೆಲಸನೂ ಮುಗೀತು, ನಮ್ಮ ಅಮ್ಮಂದು ಕೆಲಸ ಆಯಿತು, ಅವರು ಕೂಡ ಪೂಜೆ ಮಾಡಿದ್ದಾಯಿತು ಕೆಳಗಡೆ ಮನೆಯಲ್ಲಿ. ಆದರೆ ಇನ್ನೂ ನನ್ನ ತಂಗಿ ರೆಡಿ ಆಗಿಲ್ಲ, ಅವಳು ತಲೆ ಬಾಚಿರಲಿಲ್ಲ. ಅವಳಿಗೂ ಕೂಡ ಸ್ವಲ್ಪ ಡಿಸೈನ್ ಆಗಿ ಜಡೆ ಹಾಕಬೇಕಿತ್ತು. ಯಾಕಂದರೆ ಅವಳೇನೋ ತಲೆಗೆ ಹಾಕ್ಕೊಳ್ಳೋದು ಒಂದು ಬಿಲ್ಲೇನ ತೊಗೊಂಬಂದಿದ್ಲು. ನಾನೊಂದು ಸರಿ ಮಾರ್ಕೆಟ್ ವಿಡಿಯೋ ಮಾಡಿದಾಗ ತೋರಿಸಿದ್ದೆ, ಚಿಕ್ಕಪೇಟೆನಲ್ಲಿ ಚಿಕ್ಕ ಚಿಕ್ಕದು ಬಿಲ್ಲೆಗಳಿರುತ್ತೆ ಅಂದರೆ ಉದ್ದುದ್ದವು, ಆ ಥರದ್ದು ತೊಗೊಂಡಿದ್ದಾಳೆ. ಅದನ್ನು ಹಾಕಬೇಕು, ಈ ಥರ ಡಿಸೈನ್ ನನಗೆ ಜಡೆ ಬೇಕು ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡ್ಳು. ಅದನ್ನು ಹಾಕಿ ಅವಳಿಗೆ ಅದನ್ನೆಲ್ಲ ಜಡೆ ಎಲ್ಲ ಹಾಕಿಬಿಟ್ಟು ಬಿಲ್ಲೆನೆಲ್ಲ ಹಾಕಿ ರೆಡಿಯಾಗಿ ನಾವು ರೆಡಿಯಾಗಿ ಪೂರ್ತಿಯಾಗಿ ಇನ್ನು ಹೊರಡೋದಕ್ಕೆ ನಮಗೆ 9 ಗಂಟೆ 9:15 ಟೈಮ್ ಆಗೇ ಹೋಗಿತ್ತು ಮನೆಯಲ್ಲೇನೆ. ಇನ್ನು ರೆಡಿ ಎಲ್ಲ ಆಯ್ತಲ್ಲ, ನಡೀರಿ ಹೋಗೋಣ ಬೇಗ ಬೇಗ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಇನ್ನು ಗಾಡಿನಲ್ಲೇ ಹೋಗೋದು, ಯಾಕಂದರೆ ನಮ್ಮಮ್ಮ ನೋಮು ಇದನ್ನು ಮರನೆಲ್ಲ ಎತ್ಕೊಂಡಿರ್ತಾರೆ ಅಲ್ಲ, ಚಪ್ಪಲಿ ಹಾಕಂಗಿಲ್ಲ. ಚಪ್ಪಲಿ ಹಾಕ್ದಿರ ಇನ್ನು ರೋಡಲ್ಲಿ ನಡ್ಕೊಂಡು ಹೋಗೋಕ್ಕೆ ಆಗಲ್ಲ, ದೇವಸ್ಥಾನ ದೂರ ಇದೆ, ನಡ್ಕೊಂಡು ಹೋಗೋದಕ್ಕೆ ಟೈಮ್ ಆಗುತ್ತೆ. ಗಾಡಿನಲ್ಲೇ ಹೋಗೋದು, ಹಾಗಾಗಿ ಎಲ್ಲರೂ ಗಾಡಿನಲ್ಲೇ ಹೊರಟಿದ್ದೀವಿ. ಇನ್ನು ಆಂಟಿ ಒಬ್ಬರು ಮಾತಾಡಿಸ್ತಾ ಇದ್ದಾರೆ ಮನೆ ಹತ್ರ, ಅವ್ರನ್ನ ಕೂಡ ಮಾತಾಡಿಸ್ತಾ ಇದ್ದೀನಿ.
ಮಾತಾಡಿಸ್ಬಿಟ್ಟು ಇನ್ನು ಗಾಡಿನಲ್ಲಿ ಹೊರಟ್ವಿ ನಾವು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ನಮ್ಮದು ಫೋಟೋಶೂಟ್ಗಳನ್ನೆಲ್ಲ ಮಾಡಿಕೊಂಡು ನಮ್ಮಮ್ಮನಿಗೆ ಫಸ್ಟ್ ಹೋಗು ನೀನು ಲೈನಲ್ಲಿ ಇದ್ಬಿಡು, ಯಾಕಂದರೆ ಲೇಟ್ ಆಗುತ್ತೆ, ಜನ ಆಗಿಬಿಡ್ತಾರೆ, ನಾವು ಬರ್ತೀವಿ ಒಳಗಡೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಕಳಿಸ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಫೋಟೋಶೂಟು ವಿಡಿಯೋ ಎಲ್ಲನೂ ಮಾಡ್ಕೊಂಡ್ವಿ. ಇದೆಲ್ಲನೂ ರೀಲ್ಸ್ಗೆ ಮತ್ತು ಶಾರ್ಟ್ಸ್ಗೆ ಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದು. ಮಲ್ಲಿಗೆ ದಿಂಡಂತೂ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಲ್ಲಿಗೆ ದಿಂಡು. ನಾನು ಬೇರೆ ಥರ ಮುಡ್ಸೋದಕ್ಕೆ ಹೇಳಿದ್ದೆ, ಆಮೇಲೆ ಅವಳು ಬೇಡ ಇದು ಚೆನ್ನಾಗಿರುತ್ತೆ ಹಿಂಗೆ ಇರಲಿ ಮುಟ್ಕೋ ಅಂತ ಅಂದ್ಬಿಟ್ಟು ಈ ಥರ ಮುಡಿಸಿದ್ದಾಳೆ. ಅವಳಿಗೆ ಆ ಥರ ನಾನು ಜಡೆ ಹಾಕಿ ಮುಡಿಸಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈ ಥರ ರೆಡಿ ಆಗಬೇಕು ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ, ಆದರೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನಾನು ರೆಡಿ ಆಗೋದು. ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಅಷ್ಟು ಮಾತ್ರ ಟೈಮ್ ಕೊಟ್ಟು ರೆಡಿನೇ ಆಗೋಕ್ಕೋಗಲ್ಲ. ಈ ಹಬ್ಬ ಮಾತ್ರ ನನಗೆ ತುಂಬ ಇಷ್ಟ, ಹಾಗಾಗಿ ಈ ಹಬ್ಬಕ್ಕೆ ನಾನು ಇಷ್ಟು ಮಾತ್ರ ರೆಡಿ ಆಗ್ತೀನಿ ಎಲ್ಲ ಹಬ್ಬದಲ್ಲೂ. ಆದರೆ ತುಂಬ ಇಂಟ್ರೆಸ್ಟ್ ಕೊಟ್ಟು ರೆಡಿ ಆಗೋದು ಕೆಲವೊಂದು ಸರಿ ಮಾತ್ರ, ನನಗೆ ಮನಸ್ಸಿದ್ರೆ ಮಾತ್ರ. ಇನ್ನು ದೇವಸ್ಥಾನದ ಒಳಗಡೆ ಕೂಡ ಬಂದ್ವಿ, ನಾವು ಒಂದು ಸ್ವಲ್ಪ ಫೋಟೋಸು ವೀಡಿಯೋಸು ಮಾಡಿಕೊಂಡು ಬಂದ್ವಿ. ನಮ್ಮಮ್ಮ ಆಲ್ರೆಡಿ ಹೋಗಿ ಕೂತ್ಕೊಂಡಿದ್ರು. ಒಂದು ಟ್ರಿಪ್ಪು ಆಗಿತ್ತು ಪೂಜೆ, ಒಂದು ಟ್ರಿಪ್ ಆದಮೇಲೆ ಇದು 2ನೇ ಟ್ರಿಪ್ಪು ಕೂತ್ಕೊಂಡಿದ್ದಾರೆ. ಬರ್ತಾ ಇರ್ತಾರೆ ಜನ, ನೋಡ್ತಾ ಇರ್ಬೋದು ಹಿಂದೆ ಎಲ್ಲ ತುಂಬ ಜನ ನಿಂತ್ಕೊಂಡಿದ್ದಾರೆ, ಕಾಯ್ತಾ ಇರ್ತಾರೆ ಬೇಗ ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು. ಒಂದೊಂದು ಸತಿಗೆ ಒಂದು 20 ಜನ 30 ಜನ ಆ ಥರ ಕೂರಿಸ್ತಾರೆ ಒಂದೇ ಸರಿ ಈ ಥರ ಮಾಡೋದು. ಇಲ್ಲೇ ಲಕ್ಷ್ಮಿ ಇಟ್ಟಿರ್ತಾರೆ ಅಲ್ಲ, ದೇವ್ರನ್ನ ನೋಡಿದ್ರಿ ಅಲ್ವಾ, ಲಕ್ಷ್ಮೀ ದೇವ್ರನ್ನ ಕೂರಿಸಿರ್ತಾರೆ, ಅವ್ರ ಮುಂದೆ ಇವರೆಲ್ಲ ಕೂತ್ಕೊಂಡು ನೋಮ್ಕೊಂಡು ಹೋಗೋದು. ಸುಮಾರು ಜನ ಹಿಂಗೆ ಮಾಡ್ಕೊಂಬಿಡ್ತಾರೆ, ಆದಷ್ಟು ಹಿಂಗೆ ಮಾಡ್ತಾರೆ, ಜಾಸ್ತಿ ಮನೇಲಿ ಲಕ್ಷ್ಮಿನಿಟ್ಟು ಮಾಡೋಕ್ಕೆ ಹೋಗಲ್ಲ. ಆದರೆ ನಾವು ಮುಂಚೆ ಲಕ್ಷ್ಮಿನಿಟ್ಟು ಇದೇ ಥರ ಇಲ್ಲೇನು ದೇವ್ರು ಕಾಣಿಸ್ತಿದೆ ಅಲ್ಲ ಆ ಥರ ಲಕ್ಷ್ಮಿನ ಕೂರಿಸ್ಬಿಟ್ಟೆ ನಾವು ಮನೆಯಲ್ಲಿ ಮಾಡ್ತಾಯಿದ್ವಿ. ಈ ಥರ ಬೇರೆಯವರೆಲ್ಲ ಬಂದು ನಮ್ಮ ಮನೆಯಲ್ಲಿ ಲಕ್ಷ್ಮಿ ಹತ್ರ ನೋಮ್ಕೊಂಡು ಹೋಗ್ತಾಯಿದ್ರು. ಆದರೆ ಇವಾಗ ಆ ಥರ ನಾವು ಮಾಡಲ್ಲ. ನಮಗೆ ಇನ್ನೊಂದೇನೆಂದರೆ ಮನೇಲಿ ಲಕ್ಷ್ಮಿನಿಟ್ಟು ಮಾಡೋದು ಸ್ವಲ್ಪ ರಿಸ್ಕ್ ಕೆಲಸನೇ, ಜಾಸ್ತಿ ಕೆಲಸ ಇರುತ್ತೆ, ಜಾಸ್ತಿ ಟೈಮ್ ಕೊಡಬೇಕಾಗತ್ತೆ, ಆದರೆ ಅದೇ ಥರನೇ ಇರಬೇಕು ಆಗುತ್ತೆ. ಆದರೆ ಇದು ಈಸಿ ಕೆಲಸ, ಮನೆಯಲ್ಲಿ ಅಂದರೆ ಮನೆಯಿಂದ ತಗೊಂಬಂದು ದೇವಸ್ಥಾನದಲ್ಲಿ ದೇವ್ರಿಗೆ ನೋಮ್ಕೊಂಡು ಹೋಗ್ಬಿಡೋದು ಈಸಿ ಕೆಲಸ. ಹಂಗಾಗಿ ಇದೇ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದೆ ನಮಗೆ, ಒಳ್ಳೆಯದು ಕೂಡ. ಇದೇ ನಮಗೆ ಒಳ್ಳೆಯದು ಅಂತ ಹೇಳಿದ್ರು ಕೂಡ ತುಂಬ ಕಡೆ ಕೇಳಿದ್ಮೇಲೆ ನೀವು ಮನೇಲಿ ಅಡ್ಜಸ್ಟ್ ಆಗಲ್ಲ ಅಂದರೆ ಮಾಡಬೇಡಿ ಲಕ್ಷ್ಮಿನಿಟ್ಟು, ಈ ಥರ ದೇವಸ್ಥಾನದಲ್ಲಿ ಹೋಗಿ ನೋಮ್ಕೊಂಬರೋದು ಒಳ್ಳೆಯದು ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಅವ್ರ ಮನೆಯಲ್ಲಿ ಅವ್ರು ಹಂಗೆ ಅಂತೆ ಮಾಡ್ತಾ ಇದ್ದಿದ್ದು. ಅವರು ಬಾಳೆ ಮರದ ಹತ್ರ ಹೋಗಿ ನೋಮ್ಕೊಂಬರ್ತಾರೆ. ಹಾಗಾಗಿ ನಾವು ಕೂಡ ಅದನ್ನೇ ಮಾಡಬೇಕಿತ್ತು. ನಮ್ಮಮ್ಮ ಅದೇನೋ ನಮ್ಮಮ್ಮ ವಿಚಿತ್ರವಾಗಿ ಮನೆಯಲ್ಲಿ ಲಕ್ಷ್ಮಿ ಇಟ್ಟು ಮಾಡೋರು, ಅದು ಬರ್ತಾ ಇರಲಿಲ್ಲ. ಆಮೇಲೆ ನಮ್ಮಪ್ಪ ಹೇಳಿದ್ರು ಅದು ನಮ್ಗೆ ಬರಲ್ಲ, ನೀನು ಹಂಗೆ ಮಾಡಬೇಡ, ಈಚೆ ಹೋಗ್ಬಿಟ್ಟು ಅಂದರೆ ದೇವಸ್ಥಾನದಲ್ಲಿ ನೋಮ್ಕೊಂಬರ್ಬೇಕು ಅಥವಾ ಬಾಳೆ ಗಿಡದಲ್ಲಿ ನೋಮ್ಕೊಂಬರ್ಬೇಕು ಅಂದ್ಬಿಟ್ಟು. ಇನ್ನೂ ಅಲ್ಲಿ ಪೂಜೆ ನಡೀತಾ ಇತ್ತು, ಅವ್ರದ್ದೆಲ್ಲ ನಡೀತಾ ಇತ್ತು. ಅಷ್ಟರಲ್ಲಿ ಇಲ್ಲಿ ಪ್ರಸಾದ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ನನ್ನ ತಂಗಿ ಮಗ, ದೊಡ್ಡಮ್ಮ ಬಾಬಾ ನಾವು ಪ್ರಸಾದ ತಿನ್ನೋಣ, ಬಿಸಿ ಬಿಸಿಯಾಗಿ ಟೊಮೆಟೊ ರೈಸ್ ಕೊಡ್ತಾ ಇದ್ದಾರೆ ಅಂತಂದ. ಸರಿ ಅಂದ್ಬಿಟ್ಟು ಅವ್ರು ಮಾಡ್ಕೊಂಬರಲಿ ಪೂಜೆನ ಅಂತ ನಾವು ತಿನ್ನೋದಕ್ಕೆ ಅಂತ ಬಂದ್ವಿ. ಯಾಕಂದರೆ 10 ಗಂಟೆ ಟೈಮ್ ಆಗೋಗಿತ್ತು, ಹೊಟ್ಟೆ ಸಿಕ್ಕಾಬಟ್ಟೆ ಹಸುವಾಗ್ತಾ ಇತ್ತು. ಟೊಮೆಟೊ ರೈಸು ಬಿಸಿ ಬಿಸಿಯಾಗಿ ಸೂಪರಾಗಿ ಸ್ಮೆಲ್ ಬರ್ತಿತ್ತಲ್ಲ, ಹಾಗಾಗಿ ಓಡ್ ಬಂದು ಪ್ರಸಾದ ಈಸ್ಕೊಂಡು ತಿಂತಾ ಕೂತಿದ್ದೀವಿ ನಾವು. ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮಮ್ಮ ಕೂಡ ಬಂದರು. ಸರಿ ತಿನ್ನು ಪ್ರಸಾದನ ಅಂತಂದರೆ ತಿನ್ನಲಿಲ್ಲ, ಅವ್ರು ಉಪವಾಸದಲ್ಲಿ ಇರ್ತಾರೆ ಅಲ್ಲ, ಮನೆಗೆ ಹೋಗಿ ತಿಂತೀನಿ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾವು ಕೂಡ ಇನ್ನು ತಿನ್ಕೊಂಡು ಹೊರಟ್ವಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ನನ್ನ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಇನ್ನು ನನ್ನ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಿಸ್ ಮಾಡಬೇಡಿ. ಜೊತೇಲಿ ನನ್ನ ವ್ಲಾಗ್ ಜೊತೇಲಿ ಫೋಟೋಶೂಟ್ ಮಾಡಿರೋದು ಒಂದಷ್ಟು ಫೋಟೋಗಳು ಕೂಡ ಹಾಕಿದ್ದೀನಿ, ನೋಡಿ ಕೊನೆಯಲ್ಲಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಎಲ್ಲರಿಗೂ. ಟೇಕ್ ಕೇರ್. ಹ್ಯಾಪಿ ದೀಪಾವಳಿ ಒನ್ಸ್ ಅಗೈನ್. ಬಾಯ್ ಬಾಯ್. ಟೇಕ್ ಕೇರ್ ಆಲ್.